बसव कल्याण तालुका में नकली पुलिस के भेस में हैदराबाद से मुंबई जाने वाले ट्रैवल्स को रोककर कैश लूटा गया था। इसके एसपी चन्नबसवन्ना के मार्गदर्शन में Raj Electronics and Home Appliances. Loan facility available. बसव कल्याण शहर के सीपीआई अली सब, पीएसआई अम्बरीश, क्राइम पीएसआई और उनकी टीम मिलकर एमडी मूसा एमएसएनएसएस ग्रिल वर्कशॉप, शिवपुर रोड, संतोष गैस के सामने यहाँ पे सभी तरह के फैब्रिकेशन और हमस लाइट का काम किया जाता है। जो लूटा हुआ कैश के साथ एक कार बरामद की गई। कैश कीमत 21 लाख और कार की कीमत 7 लाख, कुल मिलाकर 28 लाख बताई जा रही है। 3 आरोपियों को हिरासत में ले लिया गया। ये तीनों हैदराबाद के रहने वाले हैं। इन आरोपियों को 72 घंटे के अंदर पकड़ा गया। कार को जब्त कर 3 आरोपियों के ऊपर बसव कल्याण टाउन में एफआईआर दर्ज की गई। ऐसे ही बड़ी खबरों से जुड़े रहने के लिए हमारे चैनल को लाइक करें, शेयर करें और सब्सक्राइब करें। ಈ ಬಗ್ಗೆ ಕೂಡ ನಾವು ತನಿಖೆ ಮಾಡ್ತಾ ಇದ್ದೀವಿ। ಇದರಲ್ಲಿ ಒಬ್ಬ ಆರೋಪಿಯ ಏನಂತಂದ್ರೆ ಪತ್ನಿ ಏನಿದೆ ಪೊಲೀಸ್ ಇಲಾಖೆಯಲ್ಲಿ ಇತ್ತೀಚೆಗೆ ಏನಂದ್ರೆ ಸೆಲೆಕ್ಷನ್ ಆಗಿ ತರಬೇತಿಯಲ್ಲಿ ಇದ್ದಾರೆ ಒಬ್ಬರು ಅಂತ ಹೇಳಿ ತಿಳಿದು ಬಂದಿದೆ। ಹೀಗಾಗಿ ಈ ವ್ಯಕ್ತಿಗೆ ಪೊಲೀಸ್ ಯೂನಿಫಾರ್ಮ್ ಬಗ್ಗೆ ಮಾಹಿತಿ ಎಲ್ಲಿ ಸಿಗ್ತದೆ, ಏನು ಸ್ಟಿಚ್ ಮಾಡಬಹುದು ಅನ್ನುವಂಥದ್ದನ್ನ ಈ ವ್ಯಕ್ತಿ ತಿಳ್ಕೊಂಡು ಮಾಡಿದ್ದಾರೆ ಅಂತ। ಹೈದರಾಬಾದ್ ಇಲ್ಲ, ಒಟ್ಟು ಇಬ್ಬರೇನೆ, ಇನ್ನೊಬ್ಬ ಕ್ಯಾಬ್ ಡ್ರೈವರ್ ಇದ್ದಾನೆ, ಅವನು ಅನ್ನೋದು ದೂರದಲ್ಲಿ ನಿಂತಿರ್ತಾನೆ। ಸೊ ಇವರಿಬ್ರು ಕಾನ್ಸ್ಪಿರಸಿ ಮೇನ್ ಕಿಂಗ್ ಪಿನ್ ಒಬ್ನು ಯಾರು ಹಿಂದೆ ಅವನ ಹತ್ರ ಕೆಲಸ ಮಾಡ್ತಾ ಇದ್ದ, ಜೊತೆಗೆ ಏನಂತಾರೆ ಅವನ ಜೊತೆಗೆ 3 ಜನ, ಅದರಲ್ಲಿ ಇಬ್ರು ಯೂನಿಫಾರ್ಮ್ ಹಾಕಿರ್ತಾರೆ, ಇನ್ನಿಬ್ರು ಏನಂದ್ರೆ ಗಾಡಿಲೇ ಕೂತ್ಕೊಂಡಿರ್ತಾರೆ। ಸೊ ಯೂನಿಫಾರ್ಮ್ ಹಾಕಿರೋನ್ ಪೈಕಿ ಏನೋ ಅವನ ಹೆಂಡತಿ ಇದ್ದಾರೆ, ಅವರು ಏನಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಇತ್ತೀಚೆಗೆ ಏನೋ ಸೆಲೆಕ್ಷನ್ ಆಗಿ ಟ್ರೈನಿಂಗ್ ಅಲ್ಲಿ ಇದ್ದಾರೆ ಅಂತ ತಿಳಿದು ಬಂದಿದೆ। ಹೀಗಾಗಿ ಈ ವ್ಯಕ್ತಿಗೆ ಏನಂದ್ರೆ ಯೂನಿಫಾರ್ಮ್ ಬಗ್ಗೆ ಮಾಹಿತಿ ಇದೆ। ಇಲ್ಲ, ಅರೆಸ್ಟ್ 3 ಜನಕ್ಕೆ ಮಾಡಿದೀವಿ, ಇನ್ನು ಒಬ್ರು ಅಪ್ಸ್ಕೊಂಡಿದ್ದಾರೆ, ಅವ್ರನ್ನೂ ಕೂಡ ನಾವು ಮಾಡ್ತೀವಿ। ಇದು ಕೇವಲ ಒಂದು 72 ಗಂಟೆ ಒಳಗಾಗಿ ಈ ಪ್ರಕರಣನ ಏನಂತಂದ್ರೆ ಪತ್ತೆ ಮಾಡಿರುವಂತಹ ನಮ್ಮ ಬಸವ ಕಲ್ಯಾಣ ಟೌನ್ ಸಬ್ ಇನ್ಸ್ಪೆಕ್ಟರ್ ಆದಂತಹ ನಮ್ಮ ಆಂಟಿ ರೌಡಿ ಸ್ಕ್ವಾಡ್ನ ಮುಖ್ಯಸ್ಥ ಆಗಿರುವಂತಹ ಅಂಬರೀಶ್ ವಾಗ್ಮೋಡೆ ಮತ್ತು ಅವರ ಕ್ರೈಮ್ ತಂಡ ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡಿದೆ। ಅವರಿಗೆ ಮಾರ್ಗದರ್ಶನವಾಗಿ